ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೇ ಇರ್ತೀರಾ ಅಂತ ನಾನು ಭಾವಿಸ್ತೀನಿ. ಅನ್ನ ಮಿಕ್ಕಿದ್ರೆ, ರಾತ್ರಿ ಅನ್ನ ಬೆಳಿಗ್ಗೆ ಉಳಿದಿದ್ರೆ ಅದು ಏನು ಮಾಡಬೇಕು ಅಂತ ಚಿಂತೆ ಬೇಡ. ಒಳ್ಳೆ ಕ್ರಿಸ್ಪಿಯಾದ ಸ್ನ್ಯಾಕ್ಸ್ನ ಮಾಡೋಣ ಬನ್ನಿ. ಹೇಗೆ ಮಾಡೋದು ಅಂತ ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಅನ್ನ ಉಳಿದಿದ್ರೆ ಮಿಕ್ಕಿದ್ರೆ ಅದನ್ನು ಬಿಸಾಡೋ ಪ್ರಮೇಯನೇ ಇಲ್ಲ. ಅದು ಹೇಗೆ ಮಾಡೋದು ಅಂತಂದರೆ, ಒಂದು ಅನ್ನ ಮತ್ತು ಸ್ವಲ್ಪ ಉಪ್ಪು ಬೆರೆಸ್ಬೇಕು. ಆಲ್ರೆಡಿ ಅದರಲ್ಲಿ ಉಪ್ಪಾಕಿ ಅನ್ನ ಮಾಡಿರ್ತೀವಲ್ಲ. ಒಂದು ವೇಳೆ ಉಪ್ಪಾಕಿ ಅನ್ನ ಮಾಡಿದ್ದಿಲ್ಲ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಬೇಕಾದರೆ ಜೀರಿಗೆ ಕೂಡ ಹಾಕ್ಕೋಬೋದು. ಜೀರಿಗೆ, ಎಳ್ಳು. ನಾನು ಬರೀ ಉಪ್ಪು ಹಾಕ್ಕೊಂಡು ಮಾಡಿದ್ದೀನಿ. ನೀವು ಆ ಥರ ಹಾಕ್ಕೊಂಡು ಕೂಡ ಮಾಡ್ಬೋದು. ಭಾಳ ರುಚಿಯಾಗಿರ್ತವೆ, ಕ್ರಿಸ್ಪಿಯಾಗಿರ್ತವೆ. ಆ ಸಂಡಿಗೆನ ಮಾಡೋಣ ಬನ್ನಿ. ಅನ್ನಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಎಲ್ಲ ಕಡೆ ಅದು ಕಲಿಬೇಕಲ್ವ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ಅಂದರೆ ಸಂಡಿಗೆ ಇಡೋಕ್ಕೆ ಬರಬೇಕು ಅದು. ಆ ಥರ ನಾವೊಂದು ಪ್ಲಾಸ್ಟಿಕ್ ಕವರ್ ಹಾಸಿ ಈ ಥರ ಸಂಡಿಗೆನ ಇಡ್ತಾಯಿದ್ದೀನಿ. ಕುರುಡಿಗೆ ಅನ್ರಿ, ಸಂಡಿಗೆ ಅನ್ರಿ, ಯಾರು ಏನಂತೀರಾ ಆ ಥರ ನೀವು ಅನ್ಕೋಬೋದು. ಇವು ಚಿಕ್ಕ ಚಿಕ್ಕದಾಗಿ ಸಂಡಿಗೆ ಇಡ್ತಾಯಿದ್ದೀನಿ ನೋಡ್ರಿ. ನಾನು ಕ್ಯಾರಿ ಬ್ಯಾಗ್ನೇ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ, ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡ್ರೆ ಅದು ಈಸಿ ಬರ್ತಾವಂತ ಅಷ್ಟೇ. ಮತ್ತು ನೀವು ಯಾವ ಥರ ಮಾಡ್ತೀರಾ ಆ ಥರ ಮಾಡಿ. ನಾ ಮಾಡೋದು ಹಿಂಗೇ. ಈ ಥರ ಚಿಕ್ಕ ಚಿಕ್ಕದಾಗಿ ಸಂಡಿಗೆ ಇಟ್ಟರೆ ಅದು ಒಣಗಿದ ತಕ್ಷಣ ಬಿಟ್ಕೊಳ್ಳೋಕೆ ಈಸಿ ಆಗುತ್ತಂತ. ಹಾಕಿ ಬಿಸಿಲಿಗೆ ಸ್ವಲ್ಪ ಒಣಗಿಸ್ಬೇಕು. ಒಣಗಿಸಿದ ನಂತರ ಈ ಥರ ಬರ್ತಾವೆ ನೋಡ್ರಿ. ನೋಡ್ತಿದ್ದೀರಲ್ಲ, ಇದನ್ನು 1 ಅವರ್ ಮತ್ತು ಬಿಸಿಲಲ್ಲಿ ನಾನು ಇದನ್ನು ಬಿಸಿಲಿಗಿಟ್ಟು ತೆಗೆದಿದ್ದೀನಿ. ನಿಮಗೆ ಎಣ್ಣೆಯಲ್ಲಿ ಇದನ್ನು ಕರೆದು ತೋರಿಸ್ತೀನಿ ಬರ್ರಿ. ಈಗ ಒಂದು ಕಡಾಯಿ ಅಥವಾ ಬಾಣಲೆ ಏನಾದರೂ ತೊಗೊಳ್ಳಿ. ಆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮಾಡ್ಕೋಬೇಕು. ಬಿಸಿ ಆಗಿದೆಯಾ ಇಲ್ಲ ಅಂತ ನೋಡೋಕ್ಕೆ ಒಂದು ಚಿಕ್ಕದೊಂದು ಹಾಕಿ ನೀವು ನೋಡ್ಬೋದು. ನೋಡಿ, ಬಿಸಿಯಾಗಿದೆ. ಈಗ ಬಿಸಿ ಆದ ನಂತರ ಕರ್ಕೊಳ್ಳೋಕೆ ಎಷ್ಟು ಈಸಿ ಆಗುತ್ತೆ ನೋಡಿರಿ. ಹೆಂಗೆ ಉಬ್ತಾ ಇದ್ದಾವೆ ನೋಡಿ. ಪರ್ಫೆಕ್ಟು ನಿಮಗೆ ಸಂಡಿಗೆ ರೆಡಿಯಾಗಿ ಬಿಡ್ತಾವೆ. ನೀವು ಅನ್ನ ಬಿಸಾಕೋದು ಬೇಡ. ಈ ಥರ ಸಂಡಿಗೆ ಮಾಡ್ಕೊಂಡು ತಿನ್ನಿರಿ, ಭಾಳ ಚಂದ ಇರ್ತಾವೆ. ಸ್ವಲ್ಪ ಸಣ್ಣ ಉರಿಯಲ್ಲಿ, ಲೋ ಫ್ಲೇಮಲ್ಲಿ ನೀವು ಎಣ್ಣೆ ಬಿಸಿ ಮಾಡಿ ಕರೆದ್ರೆ ಅವು ಇಷ್ಟೊಂದು ಬ್ರೌನ್ ಆಗಲ್ಲ. ನಾನು ಮಾಡಬೇಕಾದ್ರೆ ಸ್ವಲ್ಪ ಆ ಕಡೆ ಮಾಡಿದ್ದಕ್ಕೆ ಸ್ವಲ್ಪ ಬ್ರೌನ್ ಆಗಿರೋದು. ನೀವು ಫಟಾಫಟ್ ಹಾಕಿ ತೆಗಿತಾ ಇದ್ದರೆ ವೈಟಾಗಿ ಚೆಂದಾಗ ಹೂವು ಕಂಡಂಗೆ ಆಗ್ತದೆ ನೋಡಿ. ಭಾಳ ಚೆಂದ ಆಗ್ತವೆ. ಹೂವಿನ ಥರ ಕಾಣಿಸ್ತಾವೆ ನೋಡಿ ಅವು ಅಕ್ಕಿ ಅನ್ನ. ಇಲ್ಲಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಬ್ರೌನ್ ಕಾಣಿಸ್ತಾ ಇರ್ಬೋದು, ಬಟ್ ರಿಯಲಲ್ಲಿ ಅದು ತುಂಬ ಬಿಳಿ ಬಿಳಿಯಾಗಿ ಹೂವಿನ ಥರನೇ ಕಾಣಿಸ್ತಾ ಇತ್ತು. ಈ ಥರ ಮಾಡಿಕೊಂಡು ಸಂಜೆ ಹೊತ್ತು ಟೀ ಜೊತೆ ಸ್ನ್ಯಾಕ್ಸ್ ತಿನ್ನಿರಿ, ಭಾಳ ಚಂದ ಇರ್ತದೆ, ರುಚಿಯಾಗಿರ್ತಾವ. ಅಥವಾ ಅನ್ನದ ಜೊತೆ ನೆಂಚ್ಕೊಂಡು ತಿನ್ಬೋದು, ಹೋಳಿಗೆ ಜೊತೆ. ನೀವು ಯಾವುದಕ್ಕೂ ಕೂಡ ಕಾಂಬಿನೇಷನ್ ಮಾಡಿದರೆ ಭಾಳ ರುಚಿಯಾಗಿರೋ, ಕ್ರಿಸ್ಪಿಯಾಗಿರೋ ನೋಡಿರಿ. ಇಷ್ಟು ಕುರುಕುರು ಅಂತವೆ ಇವು. ಆ ಥರ ಇರೋ ನೀವು ಈ ಮಿಕ್ಕಿದ ಅನ್ನನ ಈ ಥರ ಮಾಡಿಕೊಂಡು ತಿನ್ನಿರಿ ನೋಡಿ. ಅನ್ನ ಕೂಡ ವೇಸ್ಟ್ ಆಗಲ್ಲ, ತಿನ್ನೋಕ್ಕೂ ಕೂಡ ಗರಿಗರಿಯಾಗಿ ಕ್ರಿಸ್ಪಿಯಾಗಿರ್ತವೆ. ಈ ಥರ ನೋಡಿ ಹೆಂಗೆ ಕ್ರಿಸ್ಪಿಯಾಗಿದೆ ನೋಡಿ. ಎಷ್ಟು ಚಂದ ಕ್ರಿಸ್ಪಿಯಾಗಿದ್ದಾವಲ್ಲ. ಈ ಥರ ಮಾಡ್ಕೊಂಡು ತಿನ್ನಿರಿ. ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ. ಮಾಡಿಕೊಡ್ರಿ.
ಅನ್ನ ಮಿಕ್ಕಿದರೆ ಅದೇನು ಜಾಸ್ತಿ ಏನೂ ಜಾಗ ಇಲ್ಲ ಅಂದರೂ ಕೂಡ ನೀವು ಪ್ಲೇಟಲ್ಲಿ ಸ್ಟೀಲ್ ಪ್ಲೇಟಲ್ಲಿ ಮತ್ತು ಪರಾತ್ಗಳಲ್ಲಿ ಇಟ್ಟು ಅದನ್ನು ಒಣಗಿಸ್ಕೋಬೋದು. ಜಾಸ್ತಿ ಇದ್ದರೆ ಪರಾತಲ್ಲಿ ಹಾಕ್ಕೋಬೋದು. ಈ ಥರ ಹಾಕಿ ಒಣಗಿಸ್ಕೊಂಡು ನೀವು ಮಕ್ಕಳಿಗೆಲ್ಲ ಮಾಡಿಕೊಡ್ರಿ. ಮಕ್ಕಳಂತಲ್ಲ ದೊಡ್ಡವರಿಗೂ ಕೂಡ ಭಾಳ ಇಷ್ಟ ಆಗ್ತದೆ ಇದು. ನಾವು ಮಾಡ್ಕೊಂಡು ತಿಂದಿದ್ದೀವಿ, ನಮಗಂತೂ ಭಾಳ ಇಷ್ಟ ಆಯಿತು. ನಾನು ಅನ್ನ ಮಿಕ್ಕಿದರೆ ಜಾಸ್ತಿ ಹಿಂಗೆ ಮಾಡ್ತಾ ಇರ್ತೀನಿ ನಾನು. ನಿಮಗೆ ಈ ಥರ ಬ್ರೌನ್ ಕಾಣಿಸ್ತಾ ಇದೆಯಲ್ಲ, ಭಾಳಷ್ಟು ವೈಟ್ ಆಗಿದ್ದಾವೆ, ಬಿಳಿ ಬಿಳಿ ಮಲ್ಲಿಗೆ ಹೂವಿನ ಥರ ಅದು ಕಾಣಿಸ್ತವೆ. ಸ್ಲೋ ಫ್ಲೇಮಲ್ಲಿ ಹಾಕಿ ನೀವು ಕರೆದ್ರೆ ಭಾಳ ರುಚಿಯಾಗಿರೋ ಸಂಡಿಗೆ ನಿಮಗೆ ಸಿಗ್ತವೆ. ಸಂಡಿಗೆ ಆಗಲಿ ಕುರ್ಡಿಗೆ ಆಗಲಿ. ಮಿಕ್ಕಿದ ಅನ್ನದಿಂದ ಸಾಕಷ್ಟು ವಿಧಗಳನ್ನು ಮಾಡ್ಕೋಬೋದು, ಅಡುಗೆಗಳನ್ನು ರೆಸಿಪಿಗಳನ್ನು ಮಾಡ್ಕೋಬೋದು. ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್, ಸಿ ಯು ಎಲ್ರಿಗೂ.